ನೆಕ್ಸ್ಟ್ ಇನ್ನೊಂದಿದೆ ಸೂಚನಾ ನೋಂದಣಿ ಅಂತ, ಇನ್ಸ್ಟ್ರಕ್ಷನ್ ರಿಜಿಸ್ಟರ್ ಅಂತ. ಇನ್ಸ್ಟ್ರಕ್ಷನ್ ರಿಜಿಸ್ಟರ್. ಈ ಇನ್ಸ್ಟ್ರಕ್ಷನ್ ರಿಜಿಸ್ಟರ್ದು ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಇನ್ಸ್ಟ್ರಕ್ಷನ್ ರಿಜಿಸ್ಟರ್ ನೆಕ್ಸ್ಟ್ ಏನ್ ಕೆಲಸ ಆಗ್ಬೇಕು ಆ ಮಾಹಿತಿ ಹೊಂದಿರೋದು ಪ್ರೋಗ್ರಾಮ್ ಕೌಂಟರ್ ಅಲ್ವಾ. ಈ ಇನ್ಸ್ಟ್ರಕ್ಷನ್ ರಿಜಿಸ್ಟರ್ ಇವಾಗೇನ್ ಕೆಲಸ ಆಗ್ತಾ ಇದೆ ಆ ಸೂಚನೆಯನ್ನ ಹೊಂದಿರುತ್ತೆ. ಪ್ರೆಸೆಂಟ್ ಟಾಸ್ಕ್ ಏನ್ ನಡೀತಾ ಇದೆ ಆ ಸೂಚನೆಯನ್ನ, ಆ ಇನ್ಸ್ಟ್ರಕ್ಷನ್ ಅನ್ನ ಹೊಂದಿರುತ್ತೆ. ಇವಾಗ ಏನ್ ಕೆಲಸ ನಡೀತಾ ಇದೆ, ಯಾವ ಫೈಲ್ ಓಪನ್ ಆಗ್ತಾ ಇದೆ, ಫೈಲ್ ಅಲ್ಲಿ ಏನ್ ಎಡಿಟ್ ಮಾಡ್ತಾ ಇದ್ದೀರಾ, ಆ ಇನ್ಸ್ಟ್ರಕ್ಷನ್ ಸೂಚನೆಗಳನ್ನ ಹೊಂದಿರುತ್ತೆ ಇನ್ಸ್ಟ್ರಕ್ಷನ್ ರಿಜಿಸ್ಟರ್. ಇನ್ಸ್ಟ್ರಕ್ಷನ್ ರಿಜಿಸ್ಟರ್ ಆಗಿರುತ್ತೆ. ಇಷ್ಟು ರಿಜಿಸ್ಟರ್ ಗಳನ್ನ ಇವಾಗ ಒಂದ್ಸಲ ರಿಕಾಲ್ ಮಾಡ್ಬಿಡೋಣ. ಓಕೆ, ಫಸ್ಟ್ ಅಕ್ಯುಮುಲೇಟರ್ ರಿಜಿಸ್ಟರ್, ಆಮೇಲೆ ಮೆಮೊರಿ ಅಡ್ರೆಸ್ ರಿಜಿಸ್ಟರ್, ಆಮೇಲೆ ಮೆಮೊರಿ ಡಾಟಾ ರಿಜಿಸ್ಟರ್, ಆಮೇಲೆ ಜನರಲ್ ಪರ್ಪಸ್ ರಿಜಿಸ್ಟರ್, ಆಮೇಲೆ ಪ್ರೋಗ್ರಾಮ್ ಕೌಂಟರ್, ಆಮೇಲೆ ಇನ್ಸ್ಟ್ರಕ್ಷನ್ ರಿಜಿಸ್ಟರ್. ಅಷ್ಟೇ ಅಲ್ವಾ, ಸಿಂಪಲ್, ಏನ್ ಜಾಸ್ತಿ ಇಲ್ಲ. ಅಕ್ಯುಮುಲೇಟರ್ ರಿಜಿಸ್ಟರ್ ಏನ್ ಮಾಡುತ್ತೆ, ಇಟ್ ವಿಲ್ ಹ್ಯಾವ್ ಅ ಸ್ಟೋರ್ ದ ಡಾಟಾ ಟೆಂಪರರಿಲಿ. ಡಾಟಾನ ಟೆಂಪರರಿ ಆಗಿ ಸ್ಟೋರ್ ಮಾಡಿಟ್ಕೊಳ್ಳುತ್ತೆ. ತಾತ್ಕಾಲಿಕವಾಗಿ ಏನ್ ಕೆಲಸ ಆಗ್ಬೇಕಲ್ವಾ ಆ ಮಾಹಿತಿಯನ್ನ ಟೆಂಪರರಿ ಆಗಿ ಸ್ಟೋರ್ ಮಾಡಿಟ್ಕೊಳ್ಳುತ್ತೆ. ಮೆಮೊರಿ ಅಡ್ರೆಸ್ ರಿಜಿಸ್ಟರ್ ಆ ಅಡ್ರೆಸ್ ಮಾಹಿತಿಯನ್ನ ಹೊಂದಿದೆ, ಅಡ್ರೆಸ್ದು ಇನ್ಫಾರ್ಮೇಶನ್ ಅನ್ನ ಹೊಂದಿರುತ್ತೆ. ಮೆಮೊರಿ ಅಡ್ರೆಸ್ ರಿಜಿಸ್ಟರ್. ಮೆಮೊರಿ ಡಾಟಾ ರಿಜಿಸ್ಟರ್ ಈ ಅಡ್ರೆಸ್ ಒಳಗಡೆ ಇರುವಂತಹ ಡಾಟಾನ ಫೆಚ್ ಮಾಡೋದು, ಓಪನ್ ಮಾಡೋದು, ಇಲ್ಲ ಅದನ್ನ ಮಾಡಿಫೈ ಮಾಡೋ ಕೆಲಸ ಮಾಡುತ್ತೆ. ಅಲ್ಲಿರುವಂತಹ ಡಾಟಾನ ಓಪನ್ ಮಾಡೋದು, ರೀಡ್ ಮಾಡೋದು, ಇಲ್ಲ ಎಡಿಟ್ ಮಾಡೋ ಕೆಲಸ ಅದಕ್ಕೆ ಸಂಬಂಧಪಟ್ಟಿದೆ. ಜನರಲ್ ಪರ್ಪಸ್ ರಿಜಿಸ್ಟರ್ ತಾತ್ಕಾಲಿಕವಾಗಿ ಮಾಹಿತಿಯನ್ನ ಸಂಗ್ರಹ ಮಾಡಿಡೋದು, ಏನೇನ್ ಕೆಲಸ ಆಗ್ತಾ ಇರುತ್ತೆ ಆ ಮಾಹಿತಿನ ಸಂಗ್ರಹ ಮಾಡಿಡೋ ಕೆಲಸನ ಮಾಡುತ್ತೆ ಜನರಲ್ ಪರ್ಪಸ್ ರಿಜಿಸ್ಟರ್. ಪ್ರೋಗ್ರಾಮ್ ಕೌಂಟರ್ ನೆಕ್ಸ್ಟ್ ಏನ್ ಕೆಲಸ ಆಗ್ಬೇಕು ಆ ಮಾಹಿತಿಯನ್ನ ಹೊಂದಿರುತ್ತೆ. ಇನ್ಸ್ಟ್ರಕ್ಷನ್ ರಿಜಿಸ್ಟರ್ ಇವಾಗೇನ್ ಕೆಲಸ ಆಗ್ತಾ ಇದೆ ಅದರ ಮಾಹಿತಿಯನ್ನ ಹೊಂದಿರುತ್ತೆ. ಅಷ್ಟು.